ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಕೆಳಗಡೆ ಬೇಸ್ ಅಟ್ಯಾಚ್ ಇಲ್ಲದೆ ಇರೋ ಪಿಲ್ಲರು ಅದಿಲ್ಲೇ ಇರೋದು. ತೋರಿಸ್ತೀನಿ ನಿಮಗೆ. ಒಳ್ಳೆ ಆರಾಮ್ಸೆ ಬಟ್ಟೆ ಬಿಚ್ಕೊಂಡು ಓಡಾಡುತ್ತಿರುವ ಯುವಕರು. 9:30. ಇಲ್ಲೇ ಬಾರೋ, ಇಲ್ಲೇ ಯಾಕೆ ಬಾರೋ, ಇಲ್ಲ ಎಳ್ಳೈತೆ ಬಾರೋ, ಇಲ್ಲ ಎಳ್ಳೈತೆ ಬಾರೋ. ಬಿಸ್ಲಲ್ಲಿ ಯಾಕೆ ನಿಲ್ಲಿಸ್ತೀಯಾ? ನಾನು ನಿಂತ್ಕೋತೀನಿ, ಗಾಡಿ ನಿಲ್ಸಲ್ಲ ಬಿಸ್ಲಲ್ಲಿ. ಹೋಟೆಲ್ ಅಜಂತ ಅಲ್ಲಿ ಬಂದಿದ್ದೀವಿ, ಟಿಫನ್ ಮಾಡ್ಕೊಳ್ಳೋಣ ಅಂತ. ಏನೋ ಬಿರಿಯಾನಿ ಇರಂಗೈತೆ ಮಚ್ಚ. ಪಲಾವ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ವೆಲ್ಕಮ್ ಬ್ಯಾಕ್. ನಾವೀಗ ಹೋಗ್ತಾ ಇದ್ದೀವಿ ಲೇಪಾಕ್ಷಿ ಹತ್ರ. ಗುಡಿಬಂಡೆ ಫೋರ್ಟಿಂದ ನಿಮ್ಗೆ ಒಂದು 25 to 30 ಕಿಲೋಮೀಟರ್ಸ್ ಆಗುತ್ತಿದ್ದು. ಒಂದು ಹಿಸ್ಟಾರಿಕಲ್ ಪ್ಲೇಸು, ನಿಮಗೆ ಹತ್ತತ್ರ ಆಂಧ್ರ ಬಾರ್ಡ್ರ್ ಹತ್ರನೇ ಬರುತ್ತೆ. ಆಲ್ಮೋಸ್ಟ್ ಜಾಸ್ತಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ಒನ್ ಡೇಲಿ ನಿಮಗೆ ವೀಕೆಂಡ್ ಇದ್ದಾಗ ಅಥವಾ ರಜಾ ಆಗ್ತವಾಗ ಎಲ್ಲೆಲ್ಲಿ ಪ್ಲೇಸ್ ಕವರ್ ಮಾಡ್ಬೋದು ಅಂತ. ಲಾಸ್ಟ್ ಟೈಮ್ ನೋಡಿರ್ತೀರ, ಚಂದ್ರಾಯನದುರ್ಗ ಮತ್ತು ಮಧುಗಿರಿ ಮತ್ತು ರಾಮ ಚಿಲುಮೆ ಅಲ್ಲೆಲ್ಲ ಪ್ಲೇಸ್ ಕವರ್ ಮಾಡಿದ್ದು ಬರೀ ಒಂದೇ ದಿವಸದಲ್ಲಿ. ಇದು ಅಷ್ಟೇ, ಗುಡಿಬಂಡೆ ಫೋರ್ಟು, ಲೇಪಾಕ್ಷಿ ಮತ್ತು ಇಲ್ಲೇ ಒಂದು ಹತ್ರದಲ್ಲಿ ಒಂದು ಕೆರೆ ಇದೆ, ಅದೊಂದು ನೋಡಿಕೊಂಡು ಇವತ್ತು ಬೆಂಗಳೂರಿಗೆ ಹತ್ತ ಸಾಗೋಣ. ಲಾಸ್ಟ್ ಟೈಮ್ ನಾವು ಎತ್ತಿನ ಭುಜ ಹೋಗಿದ್ದು, ಅಲ್ಲಿ ಫ್ರೆಂಡ್ ಆದವರು ಒಂದು ಹಂಗೆ ಗ್ರೂಪ್ ಇತ್ತು, ಎಲ್ಲಾದರೂ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಮೆಸೇಜ್ ಹಾಕಿರೋರು. ಸೊ ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ರು. ಹಂಗೆ ಅಲ್ವಾ, ಫ್ರೆಂಡ್ ಯಾರೇ ಆಗಿರಲಿ, ಒಂದು ಬೈಕು ಒಂದು ಟ್ರಾವೆಲಿಂಗ್ ಮೈಂಡ್ ಸೆಟ್ ಇದ್ದರೆ ಸಾಕು, ಎಲ್ಲೇ ಹೋಗ್ತಾ ಇದ್ರು ಕನೆಕ್ಟ್ ಆಗೋದು ತುಂಬ ಈಸಿ ಅಂತ ಹೇಳ್ಬೋದು. ತೆಲುಗು ಆಂಧ್ರದಲ್ಲಿ ಬರ್ದಿವ್ರ. ಓ ಸೂಪರ್. ನಾವೀಗ ಕರ್ನಾಟಕ ಬಾರ್ಡರ್ ದಾಟಿದ್ದೀವಿ, ಆಂಧ್ರದಲ್ಲಿದ್ದೀವಿ. ఈ సింహం అక్కడ ఉంటే చాలా రక్తపాతం అవుతుందని శాంతి కోసం ఇక్కడ వచ్చేసా. ನಾನು ಮೋಸ್ಟ್ಲಿ ಆಂಧ್ರ ಹತ್ರ ಇರುತ್ತೆ ಅಂದ್ಕೊಂಡೆ, ಇದು ಮೋಸ್ಟ್ಲಿ ನಾವು ಆಂಧ್ರ ಒಳಗೇನೆ ಬಂದಿದ್ದೀವಿ. ಲೇಪಾಕ್ಷಿ ಕನ್ನಡದಲ್ಲೇ ಇತ್ತಲ್ಲ ಬ್ರೋ? ಹೌದಾ, ಮೋಸ್ಟ್ಲಿ ಬಾರ್ಡ್ರ್ ಇರಬೇಕಿದು. ಎತ್ಬಿಡೋಣ ಹಿಂಗೆ ಲಡಾಖ್ಗೆ. ಇದೇ ರೂಟಲ್ಲಿ ಹೋಗ್ಬೇಕು ಬ್ರೋ, ಆಂಧ್ರ ಮೇಲೇನೆ. ಆಂಧ್ರ ಪ್ರದೇಶ, ಹೈದ್ರಾಬಾದು ಈ ಸೈಡಿಂದನೂ ಹೋಗ್ಬೋದು. ನೆಕ್ಸ್ಟ್ ವರ್ಷ ಮಾಡೋಣ ಬನ್ನಿ, ನಿಮಗೆ ದೇವಸ್ಥಾನ ಹತ್ರ ಸಿಗ್ತೀನಿ. ಗುಡಿಬಂಡೆಯಿಂದ ಒಂದು ಸ್ವಲ್ಪ ಮುಂದೆ ಬಂದವಲ್ಲ, ಹಾಂ, ಅಲ್ಲಿಂದಾನೇ ಆಂಧ್ರ ಪ್ರದೇಶ. ನಾನು ಬಾಂಡ್ರು ಅಂದ್ಕೊಂಡೆ. ಯಾರೋ ಫಾರಿನರ್ಸು ಫಾರಿನ್ ಕಾರಲ್ಲೇ ಬಂದ್ಬಿಟ್ಟಿದ್ದಾರೆ ಇಂಡಿಯಾಗೆ ಲೇಪಾಕ್ಷಿ ನೋಡೋಕ್ಕೆ. ನ್ಯೂ ಜರ್ಸಿ ಏನದು ಕಂಟ್ರಿನಾ? ನ್ಯೂ ಜರ್ಸಿ ಅನ್ನೋ ಕಂಟ್ರಿಯಿಂದ ಬಂದಿದ್ದಾರೆ. ಫುಲ್ಲು ಇಂಡಿಯಾ ಫುಲ್ ಕಾರಲ್ಲೇ ಹೊಡಿತಾರಲ್ಲ. ವೆಲ್ಕಮ್ ಗಾಯ್ಸ್, ನಾವೀಗಿದ್ದೀವಿ ಲೇಪಾಕ್ಷಿಲಿ. ಇದು ಆಂಧ್ರ ಪ್ರದೇಶ್ ಹಾಗೂ ಕರ್ನಾಟಕ ಬಾರ್ಡರ್ ಹತ್ರ ಇದೆ. ಆಲ್ಮೋಸ್ಟ್ ನಿಮಗೆ ಆಂಧ್ರ ಪ್ರದೇಶ ಹತ್ರನೇ ಬರುತ್ತೆ. ಇದು ಆಗ ರಾಮ ಮತ್ತು ಜಟಾಯು ಮೀಟ್ ಆಗಿದ್ದ ಪ್ಲೇಸ್ ಅಂತ ಇದೆ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಇದು ಔಟ್ಸೈಡ್ ಸ್ಟ್ರಕ್ಚರ್. ಇದು ಕ್ಯಾಮ್ರಾ ಏನಾದ್ರು ತರ್ತೀರಾ ಅಂದರೆ ಇಲ್ಲಿ ಒಂದು 25 rupees ಕೊಡಬೇಕು, ಇದಕ್ಕೆ ವೀಡಿಯೋ ಮಾಡ್ಕೋಬೋದು ನೀವು. ಇದು ಎಂಟ್ರೆನ್ಸು. ಅದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಗೈಡ್ ತೊಗೋಬೋದಂತೆ. ಗೈಡ್ಗೆ ಇಷ್ಟೇ ಅಮೌಂಟ್ ಅಂತ ಏನು ಸ್ಪೆಸಿಫೈ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಸಖತ್ ಕೂಲ್ ಆಗುತ್ತೆ. ಒಳಗೆ ಬಂದಿದ ತಕ್ಷಣ ಈಚೆ ಎಷ್ಟು ಬಿಸಿಲಿದೆಯೋ ಅದ್ರ 2 ಪಟ್ಟಷ್ಟು ನಿಮಗೆ ಇಲ್ಲಿ ತಣ್ಣಗಾಗುತ್ತೆ. ಹೇಗಿದೆ ಬ್ರೋ, ಸಖತ್ತಾಗಿದೆಯಲ್ಲ? ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಕೆಳಗಡೆ ಬೇಸ್ ಅಟ್ಯಾಚ್ ಇಲ್ಲದೆ ಇರೋ ಪಿಲ್ಲರು ಅದಿಲ್ಲೇ ಇರೋದು. ತೋರಿಸ್ತೀನಿ ನಿಮಗೆ. ಇದೇನು ಮುಂಚೆ ಕ್ಲೋಸ್ ಇತ್ತು ಅನ್ಸುತ್ತಲ್ಲ? ಮುಂಚೆ ಕ್ಲೋಸ್ ಇತ್ತು ಅನ್ಸುತ್ತೆ, ಅರ್ಧಕ್ಕೆ ನಿಲ್ಸಿರೋದು ಇದು. ಇದು ಏನು ಮಿಸ್ಟ್ರಿ ಅಂದರೆ ಏನು ಮಿರಾಕಲ್ ಅಂದರೆ ಅಲ್ಲಿ ಹಸಿ ಇದೆಯಲ್ಲ, ನೀವು ಕರ್ಚೀಫ್ ತೊಗೊಂಡು ಒರೆಸು ಮತ್ತೆ ನೀರು ಬಂದು 5 ನಿಮಿಷ ಮತ್ತೆ ಹಸಿ ಇರುತ್ತೆ. ಅದು ಡ್ರೈ ಆಗೋದೇ ಇಲ್ಲ. ಇಷ್ಟೊಂದು ಬೇಸಿಗೆ ನೋಡಿ, ಇಷ್ಟೊಂದು ಬಿಸಿಲಿದೆ, ಕಲ್ಲು ಆ ಕಡೆ ಇಟ್ಟಿದ್ರೆ ಈ ಕಡೆ ಡ್ರೈ ಆಗಬೇಕು, ಹೌದಲ್ಲ? ಸೊ ಆಗಿಲ್ಲ. ಲಾಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಬಂದಿದ್ರು. ಲಾಸ್ಟ್ ಟೈಮ್ ಬಂದಾಗ ಅದು ನಾನು ಒಬ್ರು ಒರೆಸಿದ್ರು, ಇಲ್ಲೊಬ್ರು ಗೈಡ್ ಇರ್ತಾರೆ, ಅವ್ರು ಹೇಳಿದ್ರು ಮತ್ತೆ ಒಂದು 5 minutes, ಒಂದು 50 seconds 60 seconds. ಎಲ್ಲಿಂದ ನೀರು ಬರ್ತಾ ಇದೆ ಅದೇ ಗೊತ್ತಿಲ್ಲ, ಬಟ್ ಅಲ್ಲಿ ಹಸಿ ಇರುತ್ತೆ, ಅದು ಇದಾಗಲ್ಲ. ಓಕೆ, ಇದ್ರದ್ದು ಏನು ಮಹತ್ವ ಅಂದರೆ ಇಲ್ಲಿ ನಿಮಗೆ ನೀರು ಕಾಣಿಸ್ತಾ ಇದೆಯಲ್ಲ, ಇದು ಯಾವಾಗಲೂ ನೀರು ಇದ್ದೇ ಇರುತ್ತಂತೆ. ಇಷ್ಟು ಬಿಸಿಲಾದ್ರೂ ನೀರು ಒಣಗಿಲ್ಲ ನೋಡಿ. ಇದು ವರ್ಷದ್ರೂ ನೀರು ಹಂಗೆ ಇರುತ್ತೆ ಅಂತ ಇದೆ. ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿ ಜಾಗ ಇದೆ, ಅಲ್ಲಿಂದ ಬರ್ಬೋದು. ಬಟ್ ದರ್ಶನ ಎಲ್ಲ ಆಯಿತು. ನೀವು ಇಲ್ಲೇ ಡೌನಲ್ಲಿ ಬಂದರೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲೇ ನಿಮಗೆ ಅನ್ನದಾನ ಮಾಡ್ತಾರೆ, ಲೈಕ್ ಊಟ ಸಿಗುತ್ತೆ. ಇಲ್ಲಿ ಬರೋರು ಊಟ ಮಾಡ್ಕೊಂಡು ಹೋಗಿ. ಇದಿಷ್ಟು
ಲೇಪಾಕ್ಷಿ ಟೂರ್ ಆಗಿತ್ತು. ಅನ್ನದಾನ ಮಾಡ್ತಾರೆ ಅಂತ ಇಲ್ಲೇ ಅದು. ಇದು ಆಲ್ಮೋಸ್ಟ್ ನಿಮಗೆಲ್ಲ ಆಂಧ್ರ ಬಾರ್ಡ್ರೆ. ರೆಸ್ಟ್ ರೂಮ್ ಇದೆ, ರೆಸ್ಟ್ ರೂಮ್ಗೆ ಹೋಗಿ ಕೈ ತೊಳ್ಕೊಳ್ಳಿ, ಊಟ ಮಾಡಿ. ಐ ಆಮ್ ಅ ಫೋಟೋಗ್ರಾಫರ್, ಫೋಟೋಗ್ರಾಫ್ ಪ್ಲೀಸ್. ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ, ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಏಯ್ ಲೋ ಆಂಗಲ್ ಬರ್ಕೋ ನನ್ನ ಮಗನೇ, ಒಂದು ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ನಾವು ಲೇಪಾಕ್ಷಿ ಮುಗಿಸಿದ್ದೀವಿ, ಮೀನ್ಸ್ ವಿಸಿಟ್ ಹಾಕಾಯಿತು. ಒಳ್ಳೆ ಪ್ಲೇಸು, ತುಂಬ ಪುರಾತನವಾದ ಸ್ಥಳ. ಒನ್ ಟೈಮ್ ವಿಸಿಟು ಸಖತ್ತಾಗಿದೆ. ನೀವು ಆಮೇಲೆ ಆ ಪೋಲ್ ನೋಡಿರ್ತೀರ, ಫ್ಲೋಟಿಂಗ್ ಪಿಲ್ಲರ್ ಅಂತ ಹೇಳ್ತಾರಲ್ಲ, ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಅದು ಇಲ್ಲೇ ಇರೋದು. ಚೆನ್ನಾಗಿದೆ, ತುಂಬ ಹಿಸ್ಟಾರಿಕಲ್ ಪ್ಲೇಸು. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಜಟಾಯುದೊಂದು ಸ್ಟ್ಯಾಚು ಇದೆ, ಇಲ್ಲೇ ನಂದಿದೊಂದು ಸ್ಟ್ಯಾಚು ಇದೆ, ಚೆನ್ನಾಗಿದೆ. ಇಲ್ಲೇ ನಿಮಗೆ ಜಟಾಯುದು ಪಾರ್ಕ್ ಇದೆ. ತುಂಬ ಬಿಸಿಲಿರೋ ಕಾರಣ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಎಂಟ್ರಿ ಫೀಸ್ 10 ರೂಪೀಸಾ? ಹೋಗ್ಬೋದು, ಬಟ್ ತುಂಬ ಬಿಸಿಲಿದೆ. ಬಾಯ್ಸ್ ಎಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ ಅದೊಂದು ಸ್ಟ್ಯಾಚು ಇದೆ ಮೇಲೆ, ಇನ್ನೇನಿಲ್ಲ. Surrounded with a beautiful park inside, people are restricted beside the Jaya to elegant viewpoint of the top. Footprint inside, ticket for entrance, no ticket for below 5 years. Ice cream, soft drinks available inside. ಇಷ್ಟಿದೆ ಒಳಗಡೆ. ಸೊ ನಾವು ಇಲ್ಲಿಂದ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ರಿವರ್ಸ್ ಬರ್ಬೇಕಾದ್ರೆ ಇಲ್ಲೇ ಒಂದು 5 ಕಿಲೋಮೀಟರ್ಸಲ್ಲಿ ಒಂದು ಕೆರೆ ಇದೆ, ಸ್ವಲ್ಪ ಆಫ್ ರೋಡ್ ಇದೆ. ಆಫ್ ರೋಡ್ ಮುಗಿಸ್ಕೊಂಡು ನೀವು ಹಂಗೆ ಲೆಫ್ಟ್ಗೆ ಹೋದ್ರೆ ಒಂದು ಚಿಕ್ಕ ಕೆರೆ ಇದೆ. ಸ್ವಿಮ್ಮಿಂಗ್ ಬರುತ್ತಾ ಬ್ರೋ ನಿಮಗೆ? ಬ್ರೋ ಬೆಟ್ಟ ಹತ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡ್ರೆ 10,000 ರೂಪಾಯಿ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. ಥಿಂಕ್ ಮಾಡಲ್ಲ ಅಂತೀರಾ? ಫುಲ್ ಎಂಡಿಗೆ ಬಂದೋ ನಾವು. ಲೇಪಾಕ್ಷಿ ರೋಡ್ಗೆ ಬನ್ನಿ, ಮತ್ತೆ ಏಕೆ ಲೇಪಾಕ್ಷಿ ರೋಡ್ಗೆ ಬನ್ನಿ ಬ್ರೋ. ಅಲ್ಲ, ಲೇಪಾಕ್ಷಿ ರೋಡ್ಗೆ ಗೊತ್ತು, ಅಲ್ಲಿಂದ ಲೆಫ್ಟ್ಗೆ ಫುಲ್ ಆಫ್ ರೋಡ್ ಹೇಳ್ಕೊಂಡ್ ಬಂದೋ ನಾವು. ಇಲ್ಲಿ ಪ್ಲೇಸ್ ಮಸ್ತ್ ಆಗಿದೆ, ಎಲ್ಲ ಬರಕ್ಕೆ. ಇಲ್ಲಿ ಪ್ಲೇಸ್ ಚೆನ್ನಾಗಿದೆ, ಬನ್ನಿ ಇಲ್ಲಿ. ಇಲ್ಲೂ ಚೆನ್ನಾಗಿದೆ ಪ್ಲೇಸ್, ಇಲ್ಲ ಆಲ್ಮೋಸ್ಟ್ ಎಲ್ಲ ಈಜೊಡಿತಾವ್ರೆ ಈ ಕಡೆ. ಎಲ್ಲಿದ್ದೀರ? ಸರಿ, ಲೊಕೇಶನ್ ಕಳಿಸಿ, ಎಲ್ಲಿದ್ದೀರಾ ಬ್ರೋ? ಒಂದು ವಿಡಿಯೋ ಮಾಡಿ, ವಿಡಿಯೋ ಮಾಡಿ. ಮುಂದೆ ಇರಿ. ತೋರಿಸಿ ಚೆನ್ನಾಗಿ ಬಂತಾ ಬ್ರೋ? ಅಲ್ಲಿ ಸಕ್ಕದಾಗಿತ್ತು, ಅಲ್ಲಿ ಮಸ್ತ್ ಆಗೈತೆ, ಬರ್ರಿ. ಅಲ್ಲಿ ಚೆನ್ನಾಗಿದೆ, ಬನ್ನಿ. ನೀರ್ ಚೆನ್ನಾಗಿದೆ ಅಲ್ಲಿ ಬ್ರೋ, ಬಂದ್ಬಿಡ್ರಿ. ಹಂಗೇನು ಇಲ್ಲಿ ನಿಮ್ಗೆ ಈಜು ಹೊಡಿಯೋಕ್ಕೂ ಆಗಲ್ಲ, ಕೊಚ್ಚೆ ನೀರು. ಅಲ್ಲಿ ಚೆನ್ನಾಗೈತೆ. ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾ ಇದಾರೆ. ಇಲ್ಲೆಲ್ಲ ಕೊಚ್ಚೆ ಇದೆ, ನೀರು ಚೆನ್ನಾಗಿಲ್ಲ. ಸೊ ಆ ಸೈಡ್ ಚೆನ್ನಾಗಿದೆ, ಅಲ್ಲೇ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಬಟ್ಟೆ ಕೊಡಿ, ಇವ್ರು ಹಿಡ್ಕೋತಾರ ಆಗ್ಲಿಲ್ಲ ಅಂದ್ರೆ. ಇಲ್ಲ, ಹಿಂದೆ ಕುತ್ಕೊಳ್ರಿ ಒಬ್ರು. ನಡ್ರಲ್ಲೇ ಓಡ್ರಿ ಎಲ್ಲ ಹೆಂಗೋಯ್ತಾರ ನೋಡಿ. ಬಟ್ಟೆ ಹಾಕೋದಂಗೆ ಉಗಿರಿ ಅವ್ರಿಗೆ. ಬಿಸಿಲಲ್ಲಿ ಬಟ್ಟೆ ಬಿಚ್ಕೊಂಡು ಹೆಂಗ್ ಹೋಯ್ತವ್ರು ನೋಡಿ ಇವರೆಲ್ಲ. ಒಳ್ಳೆ ಆರಾಮ್ಸೆ ಹೋಯ್ತಿದ್ದಂಗೆ ಸ್ಕೈ ಡೈವ್ ಮೇಲ್ಗಡೆಯಿಂದ. ಈ ತರ ಕಂಟೆಂಟ್ ನಿಮ್ಗೆ ಯಾರು ಕೊಡ್ತಾರೆ? ಸೊ ಫಾಲೋ SV ಗೌಡ ವ್ಲಾಗ್ಸ್ ಫಾರ್ ಮೋರ್ ವ್ಲಾಗ್ಸ್ ಲೈಕ್ ದಿಸ್. ಬಟ್ಟೆ ಬಿಚ್ಕೊಂಡು ಓಡಾಡುತ್ತಿರುವ ಯುವಕರು ಯಾರು ಇಲ್ಲ ಬ್ರೋ, ಬನ್ನಿ ಅಲ್ಲಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ತುಂಬಾ ಜನ ಇದ್ದಾರೆ, ಇವರು ಗೊತ್ತಿಲ್ಲ. ನಿನಗಾಗಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು, ನಾವ್ ಬೇರೆನೋ ವ್ಯವಸ್ಥೆ ಮಾಡ್ತಿದ್ವಿ. ಬನ್ನಿ ಅಲ್ಲಿ ಏನಾಗುತ್ತೆ ನೋಡೋಣ. ಬ್ರೋ ಯಾರು ಎಗರ್ರಿ? ಸ್ವಲ್ಪ ಹುಡುಗರೆಲ್ಲ ನೀರಲ್ಲಿ ಆಟ ಆಡಿದ್ರು, ಮೀನ್ಸ್ ಸಖತ್ ಬಿಸ್ಲಿತ್ತಲ್ಲ. ಸೊ ಇಲ್ಲಿಂದ ಹೊರಟಿದ್ದೀವಿ. ಬರೋರು ನೀವು ಎಲ್ಲಿಗೆ ಲೇಪಾಕ್ಷಿ ಹೋಗೋ ರೋಡಲ್ಲಿ ಒಂದು ಆಫ್ ರೋಡ್ ಸಿಗುತ್ತೆ ರೈಟ್ ಸೈಡ್ಗೆ. ಅಲ್ಲಿಂದ ಬಂದರೆ ನಿಮ್ಗೆ ಇಲ್ಲಿ ಲೇಕ್ ಸಿಗುತ್ತೆ. ಒನ್ ಡೇ ನೀಟಾಗಿ ಸ್ಪೆಂಡ್ ಮಾಡ್ಬೋದು. ಈಗ ಟೈಮ್ ಉಟ್ಟು ನೀವು ಈಗ ಬಿಟ್ಟರು ಒಂದು 4-5 ಅಷ್ಟೊತ್ತಲ್ಲೆಲ್ಲ ಬೆಂಗಳೂರು ರೀಚ್ ಆಗ್ತೀರಾ. ಒನ್ ಡೇ ಆರಾಮಾಗಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು. ಗುಡಿ ಬಂಡೆ ಫೋರ್ಟ್ ನೋಡಿ ಲೇಪಾಕ್ಷಿ ಟೆಂಪಲ್ಗೆ ಹೋಗಿ ಇಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಈ ವ್ಲಾಗ್ ಆಗಿತ್ತು. ಮುಂದೆ ಎಲ್ಲಾದರೂ ಒಂದು ಜ್ಯೂಸ್ಗೆ ಸ್ಟಾಪ್ ಹಾಕ್ಬಿಟ್ಟು ಅಲ್ಲಿಂದ ಎಲ್ಲರೂ ಬೆಂಗಳೂರಿಗೆ ಹೊರಡ್ತೀವಿ. ಇದಿಷ್ಟು ಈ ವ್ಲಾಗ್ ಆಗಿತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ SV ಗೌಡ ವ್ಲಾಗ್ಸ್. ಇನ್ನೂ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಒನ್ ಡೇ ವ್ಲಾಗ್ ಆಗಿತ್ತು. ನೀನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು, ಟಾಟಾ, ಟೇಕ್ ಕೇರ್, ಬಾಯ್. ಇದು ಸೈನಿಂಗ್ ಆಫ್ ಫ್ರಮ್ SV ಗೌಡ ವ್ಲಾಗ್. ಟಾಟಾ. ಈ ವ್ಲಾಗ್ನ R15 ರಿವ್ಯೂ ಮಾಡಿಬಿಡ್ಲಾ? ಹಂಗೆ R15 ರಿವ್ಯೂ ಮಾಡ್ದಂಗೆ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ನನ್ನ ಮೇಲೆ ನಂಬಿಕೆ ಅಲ್ವಾ? ಎಲ್ಲ ಸೆಗ್ಮೆಂಟಲ್ಲೂ ಒಂದೊಂದು ಗಾಡಿ ಇಡಬೇಕು ಅಂತ ಆಸೆ.
ಬಟ್ ಏನು ಮಾಡ್ತೀರಾ, ಆಗಲ್ಲ. ಸೊ ಅದಕ್ಕೆ ಈ ಥರ ಗ್ರೂಪ್ ರೈಡ್ಸ್ ಬಂದುವಾಗ ಅವ್ರ ಗಾಡಿನ ನಾವು, ನಮ್ಮ ಗಾಡಿನ ಅವರು, ಆ ಥರ ಫ್ರೆಂಡ್ಸ್ ಗಾಡಿನ ಶೇರ್ ಮಾಡಿಕೊಂಡು ನಮಗೂ ಒಂದು ಯಾವ ಥರ ಗಾಡಿ ಓಡಿಸ್ಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೋದು. ಅಲ್ಲಿ ಮೀಸೆ ದಾಸಪ್ಪ ಅಂತ ಒಬ್ಬ ಇದ್ದಾನೆ. ರಾತ್ರಿ 8 ಗಂಟೆ ಆಯ್ತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸ ಹಾಡಿದ ಹಾಡುಗಳೆಲ್ಲ ಕತ್ತಾರಾಗ್ದಲ್ಲಿ ಹಾಡಿ ನಮ್ಮ ಪ್ರಾಣ ತೆಗಿತಾನೆ. ಬಿಟ್ಬಿಡ ನಮ್ಮ ಅಪ್ಪ, ನಾನು ಒಬ್ಬನೇ ಮಗ. ಅಲ್ಲ, ಜನಕ್ಕೆ ಇಷ್ಟೊಂದು ಎದುರಿಸಿದಾನೆ ಅಂತಂದ್ಮೇಲೆ ಇನ್ನೆಷ್ಟು ಕೆಟ್ಟ ರಾಗದಲ್ಲಿ ಹಾಡ್ಬೋದು ಅವನು. ತನನಂ ತನನಂ ಎಂದು ನಡೆಯೋ ಜೀವನ, ತನನಂ 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 ನಡೆಯಲು ಜೀವನ, ತನನಂ 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 ತನನಂ. ಅಮ್ಮನ ಪ್ರೀತಿಯ ಇಲ್ಲ ಇವಾಗಲ್ಲ. ಅಮ್ಮನ ಪ್ರೀತಿಯ ಹಿಂದು ನಾ ಕಂಡಿಲ್ಲ ಕ್ಷಣ ಕೂಡವು, ತಲ್ಲ ಮನಸ್ಸೆಲ್ಲವೂ ಕೋಟಿ ದೇವರು.